ಹಾಯ್ ನಮಸ್ತೆ ಎಲ್ರಿಗೂ. ಇದು ಗುರುವಾರದ ಮಿನಿ ವ್ಲಾಗ್. ನಾನು ಇವತ್ತಿನ ದಿನ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಓವನ್ಗೆ ಇಟ್ಕೊಂಡೆ. ತುಂಬಾ ಬಿಸಿಲಿಲ್ಲ ಆಚೆಗಡೆ ಎಲ್ಲ ಬರೀ ಮಳೆ ಜಿಡಿ. ಏನು ಮಾಡೋದು, ಮೆಣಸಿನ್ಕಾಯಿ ಎಲ್ಲ ಮೆತ್ಕಾಗ್ಬಿಟ್ಟಿತ್ತು. ಸ್ವಲ್ಪ ಧನಿಯಾ ಇತ್ತು ಮನೆಯಲ್ಲಿ, ಹಾಗಾಗಿ ಮೆಣಸಿನ್ಕಾಯಿ ಧನಿಯಾ ಉಳಿದಿತ್ತಲ್ಲ, ಸ್ವಲ್ಪ ಮಟನ್ ಸಾಂಬಾರು ಪೌಡ್ರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಓವನ್ಗಿಟ್ಟು ಬಿಸಿ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಧನಿಯಾನ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದೇ ಒಂದು ಇಡಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನೂ ಕೂಡ ಹುರ್ಕೊತಾ ಇದ್ದೀನಿ. ಧನಿಯಾ ಒಂದು 150 ಗ್ರಾಮ್ ಇತ್ತು, ಹಾಗೆ ಮೆಣಸಿನ್ಕಾಯಿನೂ ಕೂಡ ಒಂದು 150 ಗ್ರಾಮ್ ಇತ್ತು. ಗುಂಟೂರು ಮೆಣಸಿನ್ಕಾಯಿ ಅರ್ಧ, ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ, ಟೋಟಲು 150 ಗ್ರಾಮ್ ಆಯಿತು. ಅದಾದಮೇಲೆ ಧನಿಯಾನು ಕೂಡ 150 ಗ್ರಾಮ್ ಇತ್ತು. ಒಂದೇ ಒಂದು ಇಡಿಯಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡೆ. ಇದು ಓವನಿಂದ ತೆಗ್ದಿದ್ನಲ್ಲ, ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಯಾಕೆಂದರೆ ಚೆನ್ನಾಗಿ ಇದು ಹುರಿದ್ರೇನೆ ಇನ್ನೂ ಕ್ರಿಸ್ಪಾಗೋದು. ಹಂಗಾಗಿ ಹಸಿ ವಾಸನೆ ಏನಿದೆ ಅದು ಹೋಗ್ಬೇಕಲ್ಲ ಮೆಣಸಿನ್ಕಾಯಲ್ಲಿ, ಸ್ವಲ್ಪ ಹುರಿದ್ರೇ ಒಳ್ಳೆಯದು. ಯಾಕೆಂದರೆ ಪುಡಿ ಚೆನ್ನಾಗಾಗಬೇಕಲ್ಲ. ಹಾಗಾಗಿ ಪುಡಿ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಮೆಣಸಿನ್ಕಾಯಿನೆಲ್ಲ ತುಂಡು ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮನೇಲೇ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಆದರೆ ಮಿಲ್ಗೆ ಕೊಡೋದು, ಸ್ವಲ್ಪ ಇದ್ರೇನು ಮಿಲ್ಗೇನು ಕೊಡೋಲ್ಲ, ಮನೇಲೇ ಮಾಡ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಬಾಕ್ಸ್ ಮಾಡಿ ಇಟ್ಕೊಂಡೆ. ಸುಮಾರು ಒಂದು 2 ತಿಂಗಳಾದರೂ ಬರುತ್ತೆ. ಇನ್ನು ಬಿಸಿಲು ಬಂದಮೇಲೆ ಮಾಡ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಹಾಗಾಗಿ ಇವಾಗ ಮಾಡೋಕ್ಕಾಗಲ್ಲ ಅಂತ ಈ ಥರ ಮಾಡಿದೆ. ಜಾಸ್ತಿನ ಈ ಥರ ಮಾಡೋಕ್ಕಾಗಲ್ಲ, ತುಂಬ ಬಿಸಿಲಿಗೆಲ್ಲ ಒಣಗಾಕಿ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಮಾಡೋಣ ಅಂತ ಇವಾಗ ಸ್ವಲ್ಪ ಮಾಡಿಕೊಂಡೆ. ಚಪಾತಿ ಹಿಟ್ಟನ್ನು ಕೂಡ ನೈಟ್ ಡಿನ್ನರ್ಗೆ ಕಲಸಿಟ್ಕೊಂಡ್ಬಿಟ್ಟೆ. ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು, ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಮಗಳೂ ಹೆಲ್ಪ್ ಮಾಡ್ತಾಳೆ. ಅವಳು ಇವಾಗ ಕಾಲೇಜಿಂದ ಬಂದಳು. ಮಗನೂ ಕೂಡ ಸ್ಕೂಲಿಂದ ಇವಾಗ ಬಂದ. ಅವ್ರಿಗೇನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಡ್ತಾಯಿದ್ದೀನಿ. ನನ್ನ ಮಗ ಅಂತೂ ಮಿಕ್ಚರ್ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಬಿಟ್ಟ. ಏನು ನಮ್ಮಮ್ಮ ಇವತ್ತೆಲ್ಲ ತಂದು ಇಟ್ಬಿಟ್ಟಿದ್ದಾರಲ್ಲ ಅಂಥೇಳಿ. ಅವನಿಗೆ ಬೇರೆ ಮಿಕ್ಚರ್ ಅಂದರೆ ತುಂಬಾ ಇಷ್ಟ. ಖುಷಿಯಾಗಿ ತಿನ್ಕೊಂಡು ಹೋದ. ಇವತ್ತು ಸ್ವಲ್ಪ ಬೇಗನೆ ದೋಸೆ ಹಿಟ್ಟನ್ನ ರುಬ್ಬಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕೈಲಿ ಕಲಸಿ ಎತ್ತಿಟ್ಬಿಟ್ಟೆ. ಯಾಕಂದರೆ ಬೇಗ ಹುಳಿ ಬರಬೇಕಲ್ಲ ನಾಳೆ ಟಿಫನ್ಗೆ, ಹಂಗಾಗಿ ಬೇಗ ಹುಳಿ ಬರಲಿ ಅಂತ ಕಲಸಿಟ್ಬಿಟ್ಟೆ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು.